ನಮಸ್ಕಾರ ಸ್ನೇಹಿತರೆ, ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಿವೃತ್ತಿ ಜೀವನಕ್ಕೆ ಅತ್ಯಂತ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅದು PPF, NPS ಮತ್ತು EPF. ಬಹಳ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ, ನಿವೃತ್ತಿಗಾಗಿ ರಿಟೈರ್ಡ್ ಆದಮೇಲೆ ಹಣವನ್ನು ಎಲ್ಲಿ ಹೂಡಿಕೆ ಮಾಡಬೇಕು, ರಿಟೈರ್ಮೆಂಟ್ಗೋಸ್ಕರ ಹಣವನ್ನು ಎಲ್ಲಿ ಹೂಡಿಕೆ ಮಾಡಬೇಕು, PPFನೆಲ್ಲ ಹೂಡಿಕೆ ಮಾಡಬೇಕಾ ಅಥವಾ NPSನಲ್ಲಿ ಹೂಡಿಕೆ ಮಾಡಬೇಕಾ ಅಥವಾ EPF ಸಾಕಾಗುತ್ತಾ? ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ಈ ಮೂರೂ ಯೋಜನೆಗಳ ನಡುವಿನ ಒಂದು ಡಿಫ್ರೆನ್ಸ್ ಏನು ಮತ್ತು ನಮಗೆ ಬರ್ತಕ್ಕಂಥ ಒಂದು ಲಾಭ ಮತ್ತು ಯಾವ ವ್ಯಕ್ತಿಗೆ ಯಾವ ಯೋಜನೆ ಸೂಕ್ತ ಎಂಬುದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಬಹುದು. ಸ್ನೇಹಿತರೆ, ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ನೇಹಿತರೆ, ಮೊದಲು ನಿವೃತ್ತಿ ಜೀವನ ಯಾಕೆ ಮುಖ್ಯ, ಯೋಜನೆ ಅನ್ನೋದು ಯಾಕೆ ಮುಖ್ಯ ಎಂಬುದನ್ನು ತಿಳ್ಕೊಳ್ಳೋಣ. ಇಂದು ನಿಮ್ಮ ವಯಸ್ಸು 30, 35 ಅಥವಾ 40 ವರ್ಷ ಇರಬಹುದು. ಈಗ ನೀವು ಕೆಲಸ ಮಾಡಿ ಆದಾಯ ಗಳಿಸ್ತಾ ಇದ್ದೀರಾ. ಆದರೆ ಒಂದು ದಿನ ನಿವೃತ್ತಿ ಆಗಲೇಬೇಕು. ಜೀವನ ಪೂರ್ತಿ ದುಡ್ಕೊಂಡಿರೋಕ್ಕಾಗಲ್ಲ. ಆ ಒಂದು ಸಮಯದಲ್ಲಿ ನಿಮಗೆ ತಿಂಗಳ ಸಂಬಳ ಅನ್ನೋದು ಇರೋದಿಲ್ಲ, ಇನ್ಕಮ್ ಅನ್ನೋದು ಇರೋದಿಲ್ಲ. ಆದರೆ ಖರ್ಚುಗಳನ್ನೋದು ನಿಲ್ಲೋದಿಲ್ಲ. ನಿಮಗೆ ಆಹಾರ, ಆರೋಗ್ಯ, ಮನೆ, ನಿರ್ವಹಣೆ, ಔಷಧಿ ಮತ್ತು ದಿನನಿತ್ಯ ಖರ್ಚುಗಳನ್ನೋದು ಮುಂದುವರಿತಾನೆ ಇರುತ್ತೆ ನಾವು ಬದುಕಿರೋ ತನಕ. ಅದರಿಂದ ನಿವೃತ್ತಿಗೆ ಮುಂಚಿತವಾಗಿ ಒಂದು ದೊಡ್ಡ ಹಣಕಾಸಿನ ನಿಧಿಯನ್ನು ನಿರ್ಮಿಸೋದು ಅನ್ನೋದು ತುಂಬ ಇಂಪಾರ್ಟೆಂಟ್. EPF ಅಂದರೆ ಏನು? EPF ಅಂದರೆ ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್. ಖಾಸಗಿ ಕಂಪ್ನಿಗಳಲ್ಲಿ ಕೆಲಸ ಮಾಡೋ ಉದ್ಯೋಗಿಗಳಿಗೆ ಎಂಪ್ಲಾಯೀಸ್ಗೆ ಇದು EPF ಅನ್ನೋದು ಲಭ್ಯ ಇರುತ್ತೆ. ನಿಮ್ಮ ಸಂಬಳದ ಒಂದು ಭಾಗ ಕಂಪ್ನಿಗೆ ಕೊಡುಗೆ ಸೇರಿ EPF ಜೊತೆಗೆ EPFನ ಒಂದು ಖಾತೆಗೆ ನಿಮ್ಮ ಒಂದು ಹಣ ಜಮೆಯಾಗುತ್ತೆ. ಇದಕ್ಕೆ ಸರ್ಕಾರ ನಿಗದಿಪಡಿಸಿರುವ ಬಡ್ಡಿ ಸಹ ಸಿಗುತ್ತೆ. ಈ ಒಂದು EPFನಲ್ಲಿ ನಿಮಗೆ ಯಾವುದೆಲ್ಲ ಅನುಕೂಲ ಲಾಭಗಳಪ್ಪ ಅಂದರೆ, ಇದೊಂದು ಸುರಕ್ಷಿತ ಹೂಡಿಕೆ, ನಿಮ್ಮ ಅಮೌಂಟ್ ಗ್ಯಾರಂಟಿ ಇರುತ್ತೆ. ಇದಕ್ಕೆ ಸರ್ಕಾರದ ಒಂದು ಬೆಂಬಲ ಇರೋದ್ರಿಂದ ನಿಮ್ಮ ಒಂದು ಅಮೌಂಟ್ಗೆ ಯಾವುದೇ ರೀತಿ ಭಯಪಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ಟ್ಯಾಕ್ಸ್ ಫ್ರೀ ಇರುತ್ತೆ, ತೆರಿಗೆ ಸೌಲಭ್ಯ ಇರುತ್ತೆ. ದೀರ್ಘಾವಧಿಯ ಸಂಪತ್ತನ್ನು ನಿರ್ಮಾಣ ಮಾಡ್ಬೋದು, ಲಾಂಗ್ ಟರ್ಮ್ ವೆಲ್ತ್ನ ಕ್ರಿಯೇಟ್ ಮಾಡ್ಬೋದು. ನೀವು ಎಂಪ್ಲಾಯ್ ಆಗಿದ್ದರೆ EPF ಅನ್ನೋದು ನಿಮ್ಮ ನಿವೃತ್ತಿ ಯೋಜನೆಯ ಮೊದಲ ಹೆಜ್ಜೆ. ಸೆಕೆಂಡ್, PPF ಅಂದರೆ ಏನು? PPF ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಇದು ಎಲ್ಲ ಒಂದು ಭಾರತೀಯ ನಾಗರಿಕರಿಗೆ ಲಭ್ಯ ಅನ್ನೋದು ಇರುತ್ತೆ. PPF ಖಾತೆಯನ್ನು ನೀವು ಅಂಚೆ ಕಚೇರಿ ಅಥವಾ ಬ್ಯಾಂಕ್ನಲ್ಲಿ ಸಹ ತೆರೀಬಹುದು. ಇದರಲ್ಲಿ ನೀವು ಪ್ರತಿ ವರ್ಷ ಕನಿಷ್ಠ 500ರಿಂದ ಗರಿಷ್ಠ 1.5 ಲಕ್ಷದವರೆಗೆ ಹೂಡಿಕೆ ಮಾಡಬಹುದು. PPFನ ಅವಧಿ ಅನ್ನೋದು 15 ವರ್ಷ ಇರುತ್ತೆ. ಈ ಒಂದು PPFನಲ್ಲಿ ನಿಮಗೆ ಯಾವುದೆಲ್ಲ ಲಾಭ ಸಿಗುತ್ತಂದರೆ, ಇದು ಸಹ ಒಂದು ಗೌರ್ಮೆಂಟ್ಸ್ ಬೇಸ್ಡ್ ಸ್ಕೀಮ್ ಆಗಿರೋದ್ರಿಂದ, ಅಂದರೆ ಒಂದು ಸರ್ಕಾರದ ಭದ್ರತೆ ಅನ್ನೋದು ಇರುತ್ತೆ. ಇದರಲ್ಲಿ ತೆರಿಗೆ ಮುಕ್ತ ಆದಾಯ, ಅಂದರೆ ನಿಮ್ಗೆ ಏನು ಇನ್ಕಮ್ ಆದಾಯ ಬರುತ್ತಲ್ವ ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಇರೋದಿಲ್ಲ. ಆ್ಯಂಡ್ ಇದರಲ್ಲಿ ಬರ್ತಕ್ಕಂಥ ಒಂದು ಬಡ್ಡಿಗೆ ಸಹ ತೆರಿಗೆ ಮುಕ್ತ ಬಡ್ಡಿ, ಅಂದರೆ ಆ ಒಂದು ಇಂಟ್ರೆಸ್ಟಿಗೆ ಕೂಡ ನೀವು ಯಾವುದೇ ರೀತಿ ಟ್ಯಾಕ್ಸ್ ಪೇ ಮಾಡೋಷ್ಟು ಇರೋದಿಲ್ಲ. ಆ್ಯಂಡ್ ತೆರಿಗೆ ಮುಕ್ತ ಮೆಚ್ಯೂರಿಟಿ ಮೊತ್ತ, ನೀವು ಅಮೌಂಟ್ ಕಟ್ಟಿ ಮೆಚ್ಯೂರಿಟಿ ಅಮೌಂಟ್ ನಿಮ್ಗೆ ಬರುತ್ತಲ್ವ, ಆವಾಗೂ ಸಹ ನೀವು ಯಾವುದೇ ರೀತಿ ಟ್ಯಾಕ್ಸ್ ಪೇ ಮಾಡೋಷ್ಟು ಇರೋದಿಲ್ಲ. ಈ ಒಂದು ಟ್ಯಾಕ್ಸ್ ಫ್ರೀ ಇನ್ಕಮ್ ಇರುತ್ತೆ. ಇದನ್ನು EEE ಟ್ಯಾಕ್ಸ್ ಬೆನಿಫಿಟ್ ಎಂದು ಕರೀತಾರೆ. ಅಂದರೆ ಹೂಡಿಕೆ, ಬಡ್ಡಿ ಮತ್ತು ಮೆಚ್ಯೂರಿಟಿ ಈ ಮೂರೂ ಕೂಡ ನಿಮಗೆ ತೆರಿಗೆ ಮುಕ್ತವಾಗಿರುತ್ತೆ, ಟ್ಯಾಕ್ಸ್ ಫ್ರೀ ಇರುತ್ತೆ. ಮೂರನೇದು NPS ಅಂದರೆ ಏನು? ನ್ಯಾಷನಲ್ ಪೆನ್ಷನ್ ಸಿಸ್ಟಮ್. ಇದು ನಿವೃತ್ತಿಯ ಉದ್ದೇಶಕ್ಕಾಗಿ ರೂಪಿಸಲಾದ ಒಂದು ಹೂಡಿಕೆ ಯೋಜನೆ. NPSನಲ್ಲಿ ನಿಮ್ಮ ಹಣದ ಒಂದು ಭಾಗ ಷೇರು ಮಾರುಕಟ್ಟೆಯಲ್ಲಿ ಮತ್ತು ಉಳಿದ ಭಾಗ ಬಾಂಡ್ಗಳಲ್ಲಿ ಹೂಡಿಕೆ ಮಾಡ್ತಾರೆ. ಆದ್ದರಿಂದ ನೀವು PPF, EPFಗಿಂತ ಹೆಚ್ಚಿನ ಆದಾಯ ಅನ್ನೋದು ಗಳಿಸುವ ಸಾಧ್ಯತೆ ಇರುತ್ತೆ. NPSನ ಒಂದು ಲಾಭ ಏನಪ್ಪ ಅಂದರೆ, ಹೆಚ್ಚಿನ ಬೆಳವಣಿಗೆಯ ಅವಕಾಶ, ಅಂದರೆ ಹೆಚ್ಚು ರಿಟರ್ನ್ ಸಿಗುವಂಥ ಒಂದು ಅವಕಾಶ ಇರುತ್ತೆ. ಆ್ಯಂಡ್ ಹೆಚ್ಚುವರಿ ತೆರಿಗೆ ಸೌಲಭ್ಯ ಸಿಗುತ್ತೆ. ನಿವೃತ್ತಿಗೆ ನಿಯಮಿತ ಒಂದು ಪಿಂಚಣಿ ಬರುತ್ತೆ. ಸ್ನೇಹಿತರೆ, ಇವಾಗ EPF, PPF ಆ್ಯಂಡ್ NPS ಅಂದರೆ ಏನು ಅಂತ ಅರ್ಥ ಆಯಿತು. ಇವು ಮೂರಕ್ಕೂ ಇರುವ ಒಂದು ವ್ಯತ್ಯಾಸ ಏನಂತ ತಿಳ್ಕೊಳ್ಳೋಣ. EPF ಅಂದರೆ ಕೇವಲ ಎಂಪ್ಲಾಯೀಸ್ಗೆ ಮಾತ್ರ ಸೀಮಿತವಾಗಿರುತ್ತೆ.
PPF ಅಂದರೆ ಎಲ್ಲರೂ ಯಾರು ಬೇಕಂದ್ರೂ ಈ ಒಂದು ಇಂಡಿಯನ್ ಸಿಟಿಸನ್ ಆಗಿದ್ದರೆ ಸಾಕು, ಯಾರು ಬೇಕಂದ್ರೂ PPF ತೆಗಿಬಹುದು. ಆ್ಯಂಡ್ EPFನಲ್ಲಿ ಉದ್ಯೋಗದಾತರಿಗೆ ಕೊಡುಗೆ ನೀಡುತ್ತದೆ, ಅಂದರೆ ಎಂಪ್ಲಾಯೀಸ್ಗೆ ಈ ಒಂದು ಕೊಡುಗೆ ನೀಡ್ತಾರೆ. PPFನಲ್ಲಿ ನೀವು ಮಾತ್ರ ಹೂಡಿಕೆ ಮಾಡ್ತೀರಾ, ಅಂದರೆ ನೀವು ಯಾರು ಅಕೌಂಟ್ ಓಪನ್ ಮಾಡಿರ್ತೀರಲ್ವ PPF, ಆ ಒಂದು ಹೂಡಿಕೆದಾರರು ಮಾತ್ರ, ಆ ಒಂದು ಅಕೌಂಟ್ ಹೋಲ್ಡರ್ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಆಗುತ್ತೆ. ಈ ಎರಡೂ ಸಹ ಸುರಕ್ಷಿತವಾದ ಯೋಜನೆಗಳಾಗಿವೆ. PPF ಮತ್ತು NPS ನಡುವಿನ ವ್ಯತ್ಯಾಸ ಏನಪ್ಪ ಅಂದರೆ, PPFನಲ್ಲಿ ಅಪಾಯ ಅನ್ನೋದು ಬಹಳ ಕಡಿಮೆ ಇರುತ್ತೆ, ಕಡಿಮೆ ರಿಟರ್ನ್ಸ್ ಇರುತ್ತೆ ಆ್ಯಂಡ್ ರಿಸ್ಕ್ ಅನ್ನೋದು ಕಡಿಮೆ ಇರುತ್ತೆ. NPSನಲ್ಲಿ ಷೇರು ಮಾರುಕಟ್ಟೆಯ ಒಂದು ಅಪಾಯ ಇರುತ್ತೆ, ಅಂದರೆ ಮಾರುಕಟ್ಟೆಯ ಒಂದು ರಿಟರ್ನ್ಸ್ ಬೇಸ್ ಮೇಲೆ ನಿಮಗೆ ರಿಟರ್ನ್ ಸಿಗುತ್ತೆ. ಈ ಒಂದು PPFನಲ್ಲಿ ಆದಾಯ ಅನ್ನೋದು ಸ್ಥಿರವಾಗಿರುತ್ತೆ, ಬಟ್ NPSನಲ್ಲಿ ಹೆಚ್ಚಿನ ಆದಾಯ ಅವಕಾಶ ಇರುತ್ತೆ. ದೀರ್ಘಾವಧಿಗೆ ಲಾಂಗ್ ಟರ್ಮ್ಗೆ ನೋಡಿದ್ರೆ ನೀವು NPS ಅನ್ನೋದು ಉತ್ತಮ ಬೆಳವಣಿಗೆ ನೀಡಬಹುದು. EPF ಮತ್ತು NPS ನಡುವಿನ ವ್ಯತ್ಯಾಸ. EPF ಅಂದರೆ ಸುರಕ್ಷಿತ ಮತ್ತು ಸ್ಥಿರ, NPS ಅಂದರೆ ಬೆಳವಣಿಗೆ ಕೇಂದ್ರೀಕೃತ. ಯುವ ಹೂಡಿಕೆದಾರರಿಗೆ ಅಂದರೆ ಯಂಗೇಜಲ್ಲೇ ನೀವೊಂದು ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡಬೇಕಂದ್ರೆ NPS ಅನ್ನೋದು ಒಂದು ಉತ್ತಮ ಆಯ್ಕೆಯಾಗಬಹುದು. ಆದರೆ ಸ್ಥಿರತೆ ಬಯಸುವವರಿಗೆ, ಅಂದರೆ ನಮಗೆ ಕಮ್ಮಿ ರಿಟರ್ನ್ ಸಿಕ್ಕಿದ್ರೂ ಪರವಾಗಿಲ್ಲ, ಹೆಚ್ಚು ವಾಲಿಟಿಲಿಟಿ ಬೇಡ ನಮ್ಮ ಒಂದು ಇಂಟ್ರೆಸ್ಟಲ್ಲಿ, ಇನ್ಕಮಲ್ಲಿ, ಅಂದರೆ ನೀವು EPFನ ಸೂಕ್ತ ಮಾಡ್ಬೋದು, ಸೆಲೆಕ್ಟ್ ಮಾಡ್ಬೋದು. 35 ವರ್ಷದ ವ್ಯಕ್ತಿಗೆ ಯಾವುದು ಉತ್ತಮ ಅಂದರೆ, ನಿಮ್ಮ ವಯಸ್ಸು 35 ವರ್ಷ ಅಂದರೆ 3 ಯೋಜನೆಗಳನ್ನು ಸಂಯೋಜಿಸಬಹುದು, ಉತ್ತಮ. EPF ಇದ್ದರೆ ಅದನ್ನು ಮುಂದುವರಿಸಿ. PPFನಲ್ಲಿ ವರ್ಷಕ್ಕೆ 50,000ರಿಂದ 1,50,000ವರೆಗೆ ಹೂಡಿಕೆ ಮಾಡಬಹುದು. NPSನಲ್ಲಿ ಪ್ರತಿ ತಿಂಗಳು 2,000ರಿಂದ 5,000 ಹೂಡಿಕೆ ಪ್ರಾರಂಭಿಸಬಹುದು. ಈ ರೀತಿ ಮಿಕ್ಸ್ ಸಂಯೋಜನೆ ಮಾಡಿದ್ರೆ ನಿಮಗೆ ಸುರಕ್ಷತೆ ಮತ್ತು ಬೆಳವಣಿಗೆ ಎರಡನ್ನೂ ಸಹ ಬೆನಿಫಿಟ್ ಪಡ್ಕೋಬಹುದು. ನಿವೃತ್ತಿಗೆ ಎಷ್ಟು ಹಣ ಬೇಕು, ಇದು ಒಂದು ಡೌಟ್ ಎಲ್ಲರಿಗೂ ಇರುತ್ತೆ. ಇಂದು ನಿಮ್ಮ ಕುಟುಂಬದ ಖರ್ಚು 40,000 ಇದ್ದರೆ ನಿವೃತ್ತಿ ವೇಳೆಗೆ ಅದು 1,00,000 ಅಥವಾ ಅದಕ್ಕಿಂತ ಹೆಚ್ಚಾಗಿರುತ್ತೆ, ಯಾಕಂದರೆ ಇನ್ಫ್ಲೇಷನಿಂದ. ಅದರಿಂದ ಕನಿಷ್ಠ 1 ಕೋಟಿಯಿಂದ 3 ಕೋಟಿ ರೂಪಾಯಿಗಳು ನಿಮಗೆ ನಿವೃತ್ತಿ ನಿಧಿ ನಿರ್ಮಿಸುವ ಗುರಿ ಇಟ್ಟುಕೊಳ್ಳಿ. ಸಮಯಕ್ಕೆ ಸರಿಯಾಗಿ ಹೂಡಿಕೆ ಪ್ರಾರಂಭಿಸಿದರೆ ಇದು ಸಾಧ್ಯ. ಇದರಲ್ಲಿ ಪ್ರಮುಖ ತಪ್ಪುಗಳೇನು ಮಾಡ್ತೀವಪ್ಪ ಅಂದರೆ, ಬಹಳ ಜನರು ನಿವೃತ್ತಿ ಯೋಜನೆಯನ್ನು 45 ಅಥವಾ 50 ವರ್ಷದ ನಂತರ ಪ್ರಾರಂಭಿಸುತ್ತಾರೆ. ಇದು ದೊಡ್ಡ ತಪ್ಪು. ನಿವೃತ್ತಿ ಯೋಜನೆಯನ್ನು ಎಷ್ಟು ಬೇಗ ಆರಂಭಿಸ್ತೀರೋ ಅಷ್ಟು ಹೆಚ್ಚು ಲಾಭ ಪಡಿಬೋದು. ಕಾಂಪೌಂಡಿಂಗ್ನ ಶಕ್ತಿ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತು, ನಿಮಗೆ EPF ಇದ್ದರೆ ಅದನ್ನು ಮುಂದುವರಿಸಿ. ಹೆಚ್ಚುವರಿ ಸುರಕ್ಷತೆಗಾಗಿ PPF ಬಳಸ್ಕೊಳ್ಳಿ. ಹೆಚ್ಚಿನ ಗ್ರೋತ್ ಅಂದರೆ ಬೆಳವಣಿಗೆಗಾಗಿ ನಿಮ್ಮ ಒಂದು ಅಮೌಂಟ್ ಬೆಳವಣಿಗೆ ಆಗಬೇಕಂದ್ರೆ NPSನಲ್ಲಿ ಹೂಡಿಕೆ ಮಾಡಿ. ಈ 3 ಯೋಜನೆಗಳ ಸಮತೋಲನ ಬಳಕೆ ನಿಮ್ಮ ಒಂದು ನಿವೃತ್ತಿ ಜೀವನವನ್ನು ಆರ್ಥಿಕ ಮತ್ತು ಸುರಕ್ಷಿತಗೊಳಿಸುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉತ್ತಮ ಹಣಕಾಸು